ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾವು ನಮ್ಮ ಸಂಜೀವನ್ ಜೊತೆ ಬರ್ತೀವಿ. ನಮ್ಮ ಯಜಮಾನ್ರು ಹೇಳಿದ್ರೆ ಕಾರ್ ಕಳಿಸ್ತಾರೆ. ಓ ಹೌದಾ? ದೊಡ್ಡವ್ರನ್ನೆಲ್ಲ ನಂಬಕ್ಕಾಗಲ್ಲ. ಅದು ಅಲ್ಲದೆ ಆ ಧರ್ಮರಾಜ್ ಅವ್ರ ಬಗ್ಗೆ ಊರಲ್ಲಿ ಒಬ್ಬೊಬ್ರು ಒಂದೊಂದು ಮಾತಾಡ್ತಾರೆ. ನಿಮ್ಗೂ ಗೊತ್ತಿರ್ಬೇಕಲ್ವಾ? ಏನಂತ ಮಾತಾಡ್ತಾರ? ತಾತನ್ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಯೋಗ್ಯತೆ ಇಲ್ಲ. ಅಯ್ಯೋ ಇದೇಕಮ್ಮ ನೀನ್ ಇಷ್ಟೊಂದು ಗರಂ ಆಗ್ತಿದ್ಯಾ? ನಮ್ಮೂರಲ್ಲಿ ಜನರು ಮಾತಾಡ್ಕೊಳ್ಳೋದನ್ನ ಹೇಳಿದ್ನಪ್ಪ. ಆಡ್ಕೊಳ್ಳೋರ್ ಬಾಯಿಗೆ ಬೀಗ ಹಾಕಕ್ಕಾಗತ್ತಾ? ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತಾಡಕ್ಕೆ ನೂರಾರು ಜನ ಇರ್ತಾರೆ. ಪರವಾಗಿಲ್ವೇ? ನಿಮ್ ಮಗಳು ಆ ಮನೆಯವ್ರನ್ನ ತುಂಬಾನೇ ವಹಿಸ್ಕೋತಾಳೆ. ಅದು ಅವಳಿಗೆ ಅಣ್ಣನ ಮೇಲಿನ ಪ್ರೀತಿ. ದೊಡ್ಡ ಮನೆ ಸಂಬಂಧ ಅಲ್ವಾ, ಅದಕ್ಕೆ. ತಾವು ಬಂದ ವಿಷಯ ಏನು ಅಂತ ಗೊತ್ತಾಗ್ಲಿಲ್ಲ. ಅಯ್ಯೋ ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನೇ ಮರ್ತ್ಬಿಟ್ಟಿದ್ದೀನಿ ನೋಡಿ. ನಾನು ಒಂದು ವಿಷಯ ಹೇಳಬೇಕಾಗಿತ್ತು. ಏನ್ ವಿಷಯ? ನಿಮ್ಮ ಮಗಳ ಜಾತಕನ ನಮಗೆ ಪರಿಚಯ ಇರೋ ಜ್ಯೋತಿಷ್ರಿಗೆ ತೋರಿಸ್ದೆ. ಏನಂದ್ರು? ಜಾತಕ ತುಂಬಾ ಚೆನ್ನಾಗಿದೆಯಂತೆ. ಮದುವೆ ಆಗೋ ಹುಡುಗನ್ಗೆ ರಾಜಯೋಗ ಬರುತ್ತಂತೆ. ಮದುವೆ ಆದ ತಕ್ಷಣ ಅಷ್ಟೈಶ್ವರ್ಯಗಳು ತುಂಬಿ ತುಳುಕುತ್ತಂತೆ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಿದ್ದಾಳೆ ಅಂತ ನಮ್ಮ ಮನೆಗೆ ಎಲ್ಲರೂ ತುಂಬಾ ಖುಷಿಯಾಗಿದ್ದಾರೆ. ಇನ್ನು ನನ್ನ ಮಗನಂತೂ ಕೇಳೋದೇ ಬೇಡ. ಅವನ ಖುಷಿಗೆ ಪಾರವೇ ಇಲ್ಲ. ಆದ್ರೆ ನಮ್ಮ ಮಗನಿಗೆ ನಿಮ್ಮ ಮಗಳ ಜೊತೆ ಮಾತಾಡಬೇಕು, ಅವಳನ್ನ ಹೊರಗಡೆ ಎಲ್ಲ ಕರ್ಕೊಂಡು ಸುತ್ತಾಡಿಸ್ಬೇಕು ಅಂತ ತುಂಬಾ ಆಸೆ ಇದೆ. ನಾನು ಯೋಚನೆ ಮಾಡಿದೆ, ಪೇಟೆಯಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ವೇ. ಅದಕ್ಕೆ ಇವತ್ತು ನಾನೇ ನನ್ನ ಮಗನಿಗೆ ಹೇಳಿದೆ, ಇವತ್ತು ಇವಳನ್ನ ಕರ್ಕೊಂಡು ಎಲ್ಲಾದ್ರೂ ಹೋಗಪ್ಪ ಅಂತ. ಏನಮ್ಮ ಲಕ್ಷ್ಮಿ, ನೀನ್ ರೆಡಿ ಆಗಮ್ಮ. ಇಲ್ಲ ಬೇಡ. ಯಾಕೆ ಪುರೋಹಿತ್ರೆ ನೀವು ಬೇಡ ಅಂತ ಇದ್ದೀರಾ? ಹಾಗೆಲ್ಲ ಮದುವೆ ಮೊದಲು ಹೊರಗೆ ಸುತ್ತಾಡೋದು ಸರಿ ಬರಲ್ಲ. ರೀ, ಮದ್ವೆ ಆಗ್ತಿದ್ದಾರೆ ತಾನೆ, ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಸುತ್ತಾಡ್ಬೇಕು, ಮಾತಾಡ್ಬೇಕು. ತಪ್ಪೇನಿದೆ? ನಾನು ಅದನ್ನೇ ಹೇಳೋಣ ಅಂತ ಅನ್ಕೊಂಡೆ. ಅಲ್ಲ, ಹುಡುಗ ಹುಡುಗಿ ಮಾತಾಡೋದ್ರಲ್ಲಿ ತಪ್ಪೇನಿದೆ ಅಂತೀನಿ. ಮಾತಾಡೋದು ತಪ್ಪು ಅಂತ ಹೇಳಿ ಹೇಳ್ತಾ ಇಲ್ಲ, ಆದ್ರೆ ಮದುವೆಗಿಂತ ಮುಂಚೆ ಹೊರಗೆ ಓಡಾಡೋದು ಸರಿ ಬರಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಇದೊಳ್ಳೆ ಸರಿ ಹೋಯ್ತಪ್ಪ. ಪಾಪ ನಮ್ಮ ಹುಡುಗಿ ಜೊತೆ ಮಾತಾಡ್ಬೇಕು, ಇವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಬೇಕು ಅಂತ ಶಾನೆ ಆಸೆ ಇಟ್ಕೊಂಡಿದ್ದಾನೆ. ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡಿ, ನಮ್ಮ ಸಂಜೀವನ್ ಮನೇಲಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀವಿ. ತಾವು ಕುಟುಂಬ ಸಮೇತರಾಗಿ ಆ ಪೂಜೆಗೆ ಬನ್ನಿ. ನಿಮ್ಮ ಹುಡುಗ ನಮ್ಮ ಲಕ್ಕಿ ಜೊತೆ ಮಾತಾಡ್ಬೋದು. ನಳಿನಿ, ಮತ್ತೆ ಮಾತು ಬೇಡ. ಪುರೋಹಿತರ ಮನೆಯವರು ಅಂತ ಸಂಪ್ರದಾಯ ವಸ್ತು ಜಾಸ್ತಿನೇ ಹೇಳ್ತವ್ರೆ. ಇನ್ನು ಒತ್ತಾಯ ಮಾಡಿದ್ರೆ ಹುಡುಗ ಬರ್ಗೆಟ್ಟಿದ್ದಾನೆ ಅಂದ್ಕೊಂಡ್ಬಿಡ್ತಾರೆ. ಆಮೇಲೆ ನಮ್ಮ ಮರ್ವಾದಿನೇ ಹೋಗೋದು. ಸರಿ, ಹಾಗಾದ್ರೆ ನಮ್ಮ ಹುಡುಗನ್ಗೆ ಪೂಜೆಯಲ್ಲೇ ಬಂದು ಮಾತಾಡು ಅಂತ ಹೇಳ್ತೀನಿ. ಅದಕ್ಕಿಂತ ಒಳ್ಳೆ ಜಾಗ ಎಲ್ಲಿ ಸಿಗುತ್ತೆ ಹೇಳಿ? ಅದು ಅಲ್ಲದೆ ನಮ್ಮ ಮಗನಿಗೂ ದೇವ್ರ ಆಶೀರ್ವಾದ ಸಿಕ್ಕಂಗಾಗತ್ತೆ. ನಾನಿನ್ ಬರ್ತೀನಿ. ಒಂದ್ ನಿಮಿಷ ಬಿಟ್ಟು ಬರ್ತೀನಿ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.